ಹಾಯ್ ಸ್ನೇಹಿತರೆ, ನಮಸ್ತೆ. ಗೌರಿ ಇನ್ಫಾರ್ಮೇಷನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ನ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಮನಿ ಸೇವಿಂಗ್ ಟಿಪ್ಸು ಹೇಳ್ತಾ ಇದ್ದೀನಿ. ನಾನು ಯಾವ ಥರ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ, ಯಾವ ಥರ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಫಸ್ಟು ಮೊದಲನೇದಾಗಿ ಎಮರ್ಜೆನ್ಸಿ ಫಂಡು. ನಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ 5,000 ರಿಂದ 6,000 ಯಾವಾಗಲೂ ಇಟ್ಟಿರ್ಬೇಕು ಸ್ನೇಹಿತರೆ. ಯಾಕೆ ಅಂದರೆ ಅಕಸ್ಮಾತ್ ನಮ್ಗೆ ಏನಕ್ಕಾದ್ರೂ 1,000-2,000 1,000 ಬೇಕು ಅಂದಾಗ ಅದರಿಂದ ತೆಗೆದು ಬಳಸ್ಕೊಂಡು ಮತ್ತೆ ಅದಕ್ಕೆ ಹಾಕೋ ಥರ ನಾವು ಬೇರೆಯವ್ರ ಹತ್ರ ಕೇಳೋ ಬದಲು ಈಗ ಮಾಮೂಲಿ ನೋಡಿ, ಇದು ಒಂದು ಜ್ಯುವೆಲ್ರಿ ಪರ್ಸು. ಇದರಲ್ಲಿ ನಾನು ಹಾಕಿಟ್ಟಿರ್ತೀನಿ. ಇದನ್ನು ನಾನು ಬಳಸೋದಿಲ್ಲ. ಯಾವಾಗಾದರೂ ನನಗೆ ದುಡ್ಡು ಬೇಕು ಅಂದಾಗ ಬೇರೆಯವ್ರ ಹತ್ರ ಕೇಳೋದು ಇದರಲ್ಲೇ ಎತ್ಕೋತೀನಿ. ಮತ್ತು ಇದು ಸಾಲದ ಥರ ವಾಪಸ್ ಇದಕ್ಕೆ ಹಾಕಿಡ್ತೀನಿ. ಮತ್ತು ಹಂಗೂ ಯಾವಾಗಾದರೂ ಒಂದು 500 ಇದ್ದಾಗ ಇದರೊಳಗಡೆ ಹಾಕಿಟ್ಬಿಟ್ಟಿರ್ತೀನಿ ಸ್ನೇಹಿತರೆ ಎಕ್ಸ್ಟ್ರಾ. ಈ ಥರ ನಾನು ಒಂದು 5,000-6,000 ಎಮರ್ಜೆನ್ಸಿ ಅಂತ ಅಮೌಂಟ್ ಇಟ್ಟಿರ್ತೀನಿ. ನೆಕ್ಸ್ಟ್ ಎರಡನೇದು ಬಂದು ಇನ್ಸೂರೆನ್ಸ್ ಮಾಡಿಸಿದ್ದೀನಿ ಸ್ನೇಹಿತರೆ. LIC ಇನ್ಸೂರೆನ್ಸು. ಇದು ಟರ್ಮ್ ಮಾಡಿಸ್ಬೇಕು ಅಂತಿದ್ದೀವಿ, ಬಟ್ ಟರ್ಮ್ ಮಾಡಿಸಿಲ್ಲ. LIC ಯಾವ ಥರಪ್ಪ ಅಂದರೆ ಒಂದು ವರ್ಷಕ್ಕೆ ಇಷ್ಟು 10,000 11,000 ಕಟ್ಟಾಗುತ್ತೆ. 15 ವರ್ಷ ಕಟ್ಟೋದು, 21 ವರ್ಷಕ್ಕೆ ಅದು ರಿಟರ್ನ್ ಅಮೌಂಟ್ ಬರುತ್ತೆ ನಮಗೆ. ಆ ಥರ LIC ಒಂದು ಕಟ್ಕೊಂಡಿದ್ದೀವಿ. ಅದು ಒಂದು ಸೇವಿಂಗ್ಸು. ನೆಕ್ಸ್ಟ್ ಬಂದು ಗೋಲ್ಡ್ ಸೇವಿಂಗ್ಸ್ ಮಾಡಬೇಕು ಸ್ನೇಹಿತರೆ. ಹೌದು, ಗೋಲ್ಡ್ ಸೇವಿಂಗ್ಸು ಇದು ನಮ್ಮಲ್ಲಿ ಕೈಯಲ್ಲಿ ಕ್ಯಾಶ್ ಇದ್ದಂಗೆ. ಗೋಲ್ಡ್ ಸೇವಿಂಗ್ಸ್ ಬಂದು ಮಂತ್ಲಿ ಒಂದು ಗೋಲ್ಡ್ ಚೀಟ್ ಹಾಕ್ಕೊಂಡಿರ್ತೀನಿ. 2,000 1,000 2,000 ಹಾಕ್ಕೊಂಡು ಮಂತ್ಲಿ ಹಾಕ್ಕೊಂಡು ಅದು ವರ್ಷಕ್ಕೊಂದಿಷ್ಟು ಆದಾಗ ಗೋಲ್ಡ್ ತೊಗೊಳೋದು, ಕಾಯಿನ್ ತೊಗೊಳೋದು, ಆ ಥರ ಮಾಡೋದು ಸ್ನೇಹಿತರೆ. ಇದು ಒಂದು ಸೇವಿಂಗ್ಸು. ನೆಕ್ಸ್ಟು ಉಂಡಿಯಲ್ಲಿ ನಾವು ಸೇವಿಂಗ್ ಮಾಡಿ ಅದನ್ನು ಬರ್ತ್ಡೇಗೋ ಆ್ಯನಿವರ್ಸರಿಗೋ ಕೇಕು ಬಟ್ಟೆ ಅದೆಲ್ಲ ಇರುತ್ತಲ್ಲ, ಅದು ಎಕ್ಸ್ಪೆನ್ಸಸ್ನ ಅದರಲ್ಲೇ ಕಳಿಯೋಂಥದ್ದು. ಉಂಡಿಯಲ್ಲಿ ಸೇವಿಂಗ್ ಮಾಡಿ ಬರ್ತ್ಡೇ ಎಕ್ಸ್ಪೆನ್ಸಸ್ಗೆ ಸೇವಿಂಗ್ ಮಾಡುವಂಥದ್ದು. ಇದು ಕೂಡ ಒಂದು ಸೇವಿಂಗ್ಸ್ ಮಾಡ್ತೀವಿ. ಮತ್ತು ಹೆಣ್ಮಕ್ಳಿರೋರು SSY ಸುಕನ್ಯಾ ಸಮೃದ್ಧಿ ಹೆಣ್ಮಕ್ಳಿದ್ರೆ ಸೇವ್ ಮಾಡ್ಬೋದು. ಗಂಡು ಮಕ್ಕಳಿದ್ರೆ PPF. ನಾನು PPF ಕಟ್ಟಿದ್ದೀನಿ. ಸೊ ಹಾಗಾಗಿ ಇದು SSY ನಾನು ಕಟ್ಟಿಲ್ಲ, PPF ಇದೆ. SSY ಯಾರಿಗೆ ಅಂದರೆ ಹೆಣ್ಣು ಮಕ್ಕಳಿರೋರು ಮಾಡ್ಕೋಬೋದು. ಈ ಥರ ಇದನ್ನು ಕಟ್ಕೊಬೋದು. ಇದು ತುಂಬಾ ಪ್ರಾಫಿಟ್ ಇದೆ. SSY ಸೆಂಟ್ರಲ್ ಗೌರ್ಮೆಂಟು ಸ್ಕೀಮ್. ಇದು ಪೋಸ್ಟ್ ಆಫೀಸಲ್ಲಿ ಬ್ಯಾಂಕಲ್ಲೆಲ್ಲ ಇರುತ್ತೆ. ನೆಕ್ಸ್ಟ್ ಬಂದು RD ಒಂದು ಕಟ್ಟಿದ್ದೀನಿ. RD ಒಂದು ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ ಸ್ಕೂಲ್ ಫೀಸ್ಗೆ ಇದು ಬೆಸ್ಟ್ ಆಪ್ಷನು. ನಾನು ಇದು RDನೇ ಕಟ್ಕೋತೀನಿ. ಸ್ಕೂಲ್ ಫೀಸ್ ಒಂದು 80,000 ಇತ್ತು ಅಂದರೆ ತಿಂಗಳಿಗೆ ಎಷ್ಟು ಬರುತ್ತೋ ಅದು 12 ತಿಂಗಳಿಗೆ ಡಿವೈಡ್ ಮಾಡ್ಕೊಂಡು ಕಟ್ಕೊಳ್ತೀನಿ. BOB ನಂದು ಬ್ಯಾಂಕ್ ಆಫ್ ಬರೋಡಾ ಇದೆ, ಅದರಲ್ಲಿ ಕಟ್ಕೋತೀನಿ ಸ್ನೇಹಿತರೆ. ನೆಕ್ಸ್ಟ್ ಬಂದು ನಮ್ಮನೆಯವ್ರದ್ದು EPF ಇದೆ. ಜಾಬ್ ಮಾಡ್ತಾರಲ್ಲ ಅದರಲ್ಲೇ PF ಕಟ್ಟಾಗುತ್ತೆ. ಹಾಗಾಗಿ EPF ಅದು ಒಂದು ಸೇವಿಂಗ್ಸ್ ಇದೆ. ನೆಕ್ಸ್ಟ್ ಅದು ಒಂದು 2,000 ಇವ್ರದ್ದು ಕಟ್ಟಾದರೆ ಅವರು ಒಂದು 2,000 ಹಾಕ್ತಾರೆ. 4,000 ಆಗುತ್ತೆ ಸ್ನೇಹಿತರೆ ತಿಂಗಳಿಗೆ ಸೇವಿಂಗ್ಸು. ನೆಕ್ಸ್ಟ್ ಬಂದು ಮನಿ ಸೇವಿಂಗ್ ಚಾಲೆಂಜ್ ಕೂಡ ಮಾಡ್ತೀನಿ. ಅಂದರೆ ಒಂದೊಂದು ತಿಂಗಳು ಒಂದೊಂದು ಥರ ಚಾಲೆಂಜ್ ಮಾಡೋದು. ನಾನು ಈ ತಿಂಗಳು ಇಷ್ಟು ಸೇವ್ ಮಾಡ್ತೀನಿ, ನೆಕ್ಸ್ಟ್ ತಿಂಗಳು ಯಾವ ಥರ ಸೇವ್ ಮಾಡ್ತೀನಿ, ಈ ಥರ ಸೇವ್ ಮಾಡಿ ನಾನು ಇಷ್ಟು ಸೇವ್ ಮಾಡಬೇಕು ಅನ್ನೋದು ಒಂದು ಗೋಲ್ ಇಟ್ಕೋತೀನಿ. ಅದನ್ನು ಸೇವ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಮನಿ ಸೇವಿಂಗ್ ಚಾಲೆಂಜ್ಗಳನ್ನ ತೋರಿಸ್ತೀನಿ ಸ್ನೇಹಿತರೆ. ಆ ಥರ ಒಂದು ಮನಿ ಸೇವಿಂಗ್ದು ಚಾಲೆಂಜು ತೊಗೋತೀನಿ. ವರ್ಷಕ್ಕೊಂದ್ಸತಿ ಎಲ್ಲಾದರೂ ಟ್ರಿಪ್ಪು, ಮನೆ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋಗ್ಬೇಕಲ್ಲ, ವರ್ಷಕ್ಕೊಂದ್ಸತಿ ಹೋಗ್ತೀವಿ. ಏಪ್ರಿಲ್ ಮೇಲ್ ಹೋಗ್ತೀವಿ. ಅದಕ್ಕೆ ತಿಂಗಳಿಗೆ 1,000 ಅಂತ ಒಂದು ಉಂಡಿಲಿ ಹಾಕಿ ಸಪ್ರೇಟ್ ಇಟ್ಬಿಡೋದು. ಅದನ್ನು ಬಳಸೋದಿಲ್ಲ, ಬರೀ ಅದನ್ನು ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋಗೋದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳೋವಂಥದ್ದು. ಅದು ಒಂದು ಸೇವಿಂಗ್ಸ್ ಆಯಿತು. ಮತ್ತು ಅದು ನಮಗೆ ಎಕ್ಸ್ಟ್ರಾ ಬರ್ಡನ್ ಆಗೋದಿಲ್ಲ. ಈ ಥರ ಎಲ್ಲ ಈಗ ಬರ್ಡೇಗೆ ಸೇವ್ ಮಾಡ್ತೀವಿ, ಅದು ಎಕ್ಸ್ಟ್ರಾ ಬರ್ಡನ್ ಆಗೋಲ್ಲ. ಸ್ಕೂಲ್ ಫೀಸಿಗೆ ಸೇವ್ ಮಾಡ್ತೀವಿ, ಅದು ಎಕ್ಸ್ಟ್ರಾ ಬರ್ಡನ್ ಆಗೋಲ್ಲ. ಈ ಥರ ಎಲ್ಲಾದರೂ ಹೋಗೋದಕ್ಕೆ ಸೇವ್ ಮಾಡ್ತೀವಿ, ಇದು ಎಕ್ಸ್ಟ್ರಾ ಬರ್ಡನ್ ಆಗೋಲ್ಲ. ಇದೆಲ್ಲ ನಮಗೆ ಎಕ್ಸ್ಪೆನ್ಸಸ್ ಥರ ಕಾಣಿಸೋದಿಲ್ಲ. ಇದೆಲ್ಲ ಸೇವಿಂಗ್ಸೇ ಆಗುತ್ತೆ ನಮಗೆ. ಮತ್ತು ನಮಗೆ ಬರೋ ಇನ್ಕಮಲ್ಲಿ 20% ಸೇವಿಂಗ್ಸ್, ಅದು ಸಪ್ರೇಟ್ ಸೇವಿಂಗ್ಸು ಇದನ್ನು ಮಾಡ್ತೀವಿ. ಇದು ಇಷ್ಟು ಆಗಿ ಇದನ್ನು ಮಾಡ್ತೀವಿ. ಇಲ್ಲ ಅಂದರೆ ಆಗದೇ ಇರೋರು ಏನು ಮಾಡಬೇಕು ಅಂದರೆ ಈ 20% ಮಾಡಲೇಬೇಕು. ಮತ್ತು ಹೀಗೆ ಮಾಡಿ ಒಂದು ಸ್ವಲ್ಪ ಸೈಟು ಕೂಡ ತೊಗೊಂಡಿದ್ದೀವಿ. ಅರ್ಧ ಸೈಟು ಬೆಂಗಳೂರಿನಲ್ಲಿ ಸಾಕು, ಮನೆ ಕಟ್ಕೋಬೇಕು. ಹಾಗಾಗಿ ಇಷ್ಟು ತೊಗೊಂಡಿದ್ದೀವಿ. ಇದು ಲ್ಯಾಂಡ್ ಮೇಲೆ ಕೂಡ ನಾವು ಇನ್ವೆಸ್ಟ್ ಮಾಡಿದ್ದೀವಿ. ಇಷ್ಟು ನಾವು ಮಾಡ್ತಾ ಇರೋ ಸೇವಿಂಗ್ಸು ಇಷ್ಟನ್ನು. ಇದು ನಾನು ಮಾಡಿರೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ನೀವು ಯಾವ ಥರ ಸೇವ್ ಮಾಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್ ಸ್ನೇಹಿತರೆ.